welcome to the channel. Today I am making Mangalore Sautekai Sambar ಅಂದರೆ ಸಾರು. ಅದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಒಂದು ಸಣ್ಣದು ಮಂಗಳೂರು ಸೌತೆಕಾಯಿ ಬರೀ ಇಬ್ಬರಿಗೆ. ಆಮೇಲೆ ದಾಲ್ ಆಗಲೇ ಕುಕ್ ಆಗಿದೆ, ದಿಸ್ ಇಸ್ ಆಲ್ರೆಡಿ ಕುಕ್ಡ್. ಸಾಂಬಾರು ಪುಡಿ, ಆಮೇಲೆ ಟ್ಯಾಮ್ರಿನು, ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಲ್ಲ, ಅರಿಶಿನ, ಎಕ್ಸ್ಟ್ರಾ ಖಾರ, ಅದು ಚಿಲ್ಲಿ ಪೌಡ್ರು, ಸಾಲ್ಟು, ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಆಮೇಲೆ ತೊಗೊತೀನಿ. Hi guys, welcome to the channel. Today I am making Mangalore Sautekai Sambar. For that I have taken one small Mangalore Sautekai, it's called cucumber, and this is dal cooked, sambar powder, tamarind, coconut grated, fresh, curry leaves, cilantro, cumin seeds, jaggery little bit, turmeric, extra hot chili powder, salt. I'll be taking oil for tempering. ಒಗ್ಗರಣೆಗೆ ಎಣ್ಣೆ ತೊಗೊತಾ ಇರ್ತೀನಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ತೆಂಗಿನಕಾಯಿ, ಹುಣಸೆಹಣ್ಣು, ಒಂದು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಇದು ಕುಕ್ ಮಾಡಿದ್ಮೇಲೆ ಹಾಕ್ತೀನಿ. ನಾವು ಐ ಹ್ಯಾವ್ ಕಟ್ ಆಲ್ ದ ವೆಜಿಟೇಬಲ್ಸ್ ಆ್ಯಂಡ್ ಕೆಪ್ಟ್ ರೆಡಿ. ಐ ವಿಲ್ ಬಿ ಬಾಯ್ಲಿಂಗ್ ಫಸ್ಟ್ ದಿಸ್ ಒನ್, ದೆನ್ ಗ್ರೈಂಡ್ ದ coconut, sambar powder and the tamarind, and then add it to that. ನೀರು ಹಾಕಿ ತರಕಾರಿ ಇವಾಗ ಕುಕ್ ಮಾಡಬೇಕು. ನಾವು ಐ ವಿಲ್ ಬಿ ಆ್ಯಡಿಂಗ್ vegetables to cook. I just added water. I turned on the stove. So I'll be adding the vegetables right now. ಸೌತೆಕಾಯಿ ಹಾಕಿ ಟೊಮೆಟೊನ ಹಾಕ್ಕೊಡ್ತಾ ಇದ್ದೀನಿ. ಲೆಟ್ ಇಟ್ ಕುಕ್. ಇವಾಗ ಇದಕ್ಕೆ ನಾವು ಜೀರಿಗೆ, ಎರಡು ಮಾತ್ರ ಕರಿಬೇವು ವಾಸನೆ ಬರೋಕ್ಕೆ, ಉಪ್ಪು, ಸಾಲ್ಟ್, ಟರ್ಮರಿಕ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿ ಸ್ವಲ್ಪ ಕುಕ್ ಮಾಡೋಣ. ಲೆಟ್ ಇಟ್ ಕುಕ್. ಬೈ ದೆನ್ ವಿಲ್ ಗ್ರೈಂಡ್ ದ ಪೇಸ್ಟ್ ಆ್ಯಂಡ್ ಕೀಪ್ ಇಟ್ ರೆಡಿ. ಅಷ್ಟರಲ್ಲಿ ತೆಂಗಿನಕಾಯಿನೆಲ್ಲ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಟ್ಯಾಮ್ರಿನ್ ಇಷ್ಟು ಸಾಕು. ಇವಾಗ ಗ್ರೈಂಡ್ ಮಾಡೋಣ. ಐ ವಿಲ್ ಗ್ರೈಂಡ್ ಇಟ್. ಇವಾಗ ಬೇಳೆ ಹಾಕ್ತೀನಿ. ಐ ವಿಲ್ ಬಿ ಪುಟ್ಟಿಂಗ್ ದಾಲ್ ರೈಟ್ ನೌ. ಈಗ ತೆಂಗಿನಕಾಯಿ ಅರ್ದಿರೋದು ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಪುಡಿ, ಇನ್ನೂ ಒಂದು ಕರ್ಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಚೆಕ್ ಮಾಡಬೇಕು. ಆಮೇಲೆ ವಿ ಹ್ಯಾವ್ ಟು ಚೆಕ್ ಫಾರ್ ದ ಸಾಲ್ಟ್. Now I just added the coconut and paste and the sambar powder, cilantro. Now I'll be adding the ಒಗ್ಗರಣೆ tempering. ಇಷ್ಟು ಸಾಕು. ಇವಾಗ ಆಯಿತು. This is done right now. We can eat this one with rice. ಇದನ್ನು ಅನ್ನ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಕುದ್ದೀತಾನೆ ಇದೆ ಚೆನ್ನಾಗಿ.
ಸೊ ಇವಾಗಿದು ಮುಗೀತು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಮರ್ತೋಗಬೇಡಿ ಶೇರ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರ್ತೋಗಬೇಡಿ. ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ವೀಡಿಯೋಸ್ ಬೇಕು ಅಂದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.